ಈ ಕಡೆ ಸೈಡ್ಗೆ ಅಬ್ಬಿ ಫಾಲ್ಸ್. ಇಲ್ಲಿಂದ 3 ಕಿಲೋಮೀಟರ್ಸ್ ತೋರಿಸ್ತಿದೆ. ಅಯ್ಯೋ ಹೋಗ್ತಾ ಇಲ್ಲ, ಹಂಗೆ ವಾಪಸ್ ಕಿಚನ್ಗೆ ಬಂದಿದ್ದೀವಿ. ಇನ್ನು ಲೈಟಾಗಿ ತಿನ್ಕೊಳ್ಳೋಣ ಅಂತ ಮುಗಿಸಿ ಈಗ ಫೈನಲ್ ಆಗಿ ಮೈಸೂರು ಕಡೆಗೆ ಪಯಣ. ಸೊ ನಾವು ಇಲ್ಲಿ ಜೀಪ್ ಹತ್ತದಂಗೆ, ಇಲ್ಲ ಅಂದ್ರೆ ಈಗ ಅಂಕಲ್ ಹತ್ರ ನಾವೆಲ್ಲೋಗಿ ಹತ್ತಿದ್ವಿ ಅಲ್ಲೇ ಹತ್ಬೇಕು. ಅಲ್ಲಿಂದ ಲಿಂಬಾಗ ಇರೋದೇ ಗ್ಲಾಸ್ ಬ್ರಿಡ್ಜ್, ಅದು ಇವಾಗ ಕ್ಲೋಸ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಲಾಕ್ಡ್. ಅಲ್ಲಿಂದ ಯೂ ಟರ್ನ್ ತಗೊಂಡ್ರೆ ಈ ಕಡೆ ಸೈಡ್ಗೆ ಅಬ್ಬಿ ಫಾಲ್ಸ್. ಇಲ್ಲಿಂದ 3 ಕಿಲೋಮೀಟರ್ಸ್ ತೋರಿಸ್ತಿದೆ ಅಬ್ಬಿ ಫಾಲ್ಸು. ನೋಡಿ 7 ಮಿನಿಟ್ಸ್. ಅಲ್ಲೂ ನಡಿಬೇಕಲ್ಲ? ಹೌದು, ಸ್ವಲ್ಪ ಡೌನ್ ಅಲ್ಲಿ ಫುಲ್ ಹತ್ತವಾಗಿರೋದು ವಾಪಸ್. ಅದು ಪ್ರೈವೇಟ್ ಎಸ್ಟೇಟ್ ಒಳಗೆ ಫಾಲ್ಸ್ ಬರೋದು. ಈಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ಟೈಮು 2:37 ಆಗಿದೆ. ಹಸುವಾಗಿದೆ, ಬಟ್ ನಾವು ಇಲ್ಲಿ ಕವರ್ ಮಾಡ್ಕೊಂಡೆ ನೆಕ್ಸ್ಟ್ ನಾವೇನದು ರೆಸ್ಟೋರೆಂಟ್ಗೆ ಹೋಗಿ ಪಂದಿ ಕರಿ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ವಿ. ಅಲ್ಲಿಗೆ ಹೋಗ್ಲಿಕ್ಕೆ ಇದನ್ನ ಕವರ್ ಮಾಡಿನೇ ಹೋಗ್ಬೇಕು. ಈಗ ಸ್ವಲ್ಪ ಅಂಕಲ್ ಕೊಟ್ಟಿರೋದು ಬೂಸ್ಟ್ ಆಗಿದೆ ಎನರ್ಜಿ ಕಾಫಿ ಜೊತೆ. ಸೊ ಆ ಎನರ್ಜಿಲೇ ಹೋಗ್ತಾ ಇದೀವಿ. ಅದು ಮುಗಿಸ್ಕೊಂಡು ಬಂದು ಊಟ ಮುಗಿಸ್ಕೊತೀವಿ. ಟಿಕೆಟ್ ಎಷ್ಟಪ್ಪ? 50 rupees ಪರ್ ಹೆಡ್. ಕಾರ್ ಟಿಕೆಟ್ ಪಾರ್ಕಿಂಗ್ ಅಲ್ಲಿ ನೋಡಬೇಕು. ಇದು ಪಾರ್ಕಿಂಗ್. We have reached Abbey Falls. So ಇದು ಎಂಟ್ರಿ Abbey Falls. ಏನಪ್ಪ? ಎಷ್ಟು ದೂರ ನಡಿಬೇಕು ಅಂಕಲ್? ಎಷ್ಟು ದೂರ ನಡಿಬೇಕು? 200 ಮೀಟರ್. ಇಲ್ಲಿಂದ 200 ಮೀಟರ್ಸ್ ನಡಿಬೇಕು. ಹಾಂ, ಚಳಿ ಜಾಕೆಟ್ ಬೇಡ ಅಂತ ಇದೆ. ಈಗ ನೋಡಿ, ಈಗ ಹೌದು, ಸುಸ್ತಾಗ್ಬಿಡ್ತದೆ. ಇಳಿಯೋದು ಇಳಿದ್ಬಿಡ್ಬೋದಮ್ಮ, ಹತ್ತದೇ ಕಷ್ಟ ಇರೋದು. ಸೌಂಡ್ ಕೇಳಿಸ್ತದೆ ಅಮ್ಮ. ಐ ಥಿಂಕ್ ಬಂದ್ವಿ ಹತ್ರ ಅಲ್ವಾ? ಓ, ಸಗದ ಕಾಣ್ತಾ ಇದೆ. ಇದು ಅಬ್ಬಿ ಫಾಲ್ಸ್, ಒನ್ ಆಫ್ ದ ಪಾಪ್ಯುಲರ್ ವಾಟರ್ ಫಾಲ್ಸ್ ಇನ್ ಕೊಡಗು. ಇಲ್ಲಿ ಹರಿತಾ ಇರೋ ನೀರು ಬಂದು ಕಾವೇರಿ. ಸುಮಾರು 70 ಫೀಟ್ ಇಂದ ಮೇಲಿಂದ ಬೀಳುತ್ತೆ ಈ ಕಾವೇರಿ ವಾಟರ್. ಈ ಫಾಲ್ಸ್ ಬಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಸುಮಾರು ಮೈಸೂರಿಂದ 122 ಕಿಲೋಮೀಟರ್ಸ್ ಇದೆ. ಮಡಿಕೇರಿ ಮೇನ್ ಟೌನ್ ಇಂದ 8 ಕಿಲೋಮೀಟರ್ಸ್ ಇದೆ. ಸೊ ನಾವು ಬೆಸ್ಟ್ ಸೀಸನ್ ಅಲ್ಲಿ ವಿಸಿಟ್ ಮಾಡಿದ್ವಿ. ನೋಡ್ಬೋದು, ಮಳೆ ಬಂದಿರೋದಕ್ಕೂ ಫುಲ್ ತುಂಬಿತ್ತು. ಮತ್ತೆ ಸಿಕ್ಕಾಬಟ್ಟೆ ಫೋರ್ಸ್ ಆಗಿ ಬರ್ತಾ ಇತ್ತು ನೀರಂತೂ. ಸೊ ಹಂಗೆ ನೋಡ್ತಾನೆ ವಾಟರ್ ಫಾಲ್ ಸಿಕ್ಕಾಬಟ್ಟೆ ಫೋರ್ಸ್ ಆಗಿ ಬರಕ್ ಶುರು ಆಯ್ತು. ಮೋಸ್ಟ್ಲಿ ಗೇಟ್ ಓಪನ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಸೊ ನಂಗೆ ನ್ಯಾಪ್ಕಾರಂಗೆ ಮುಂಚೆ ಇದು ಬ್ರಿಡ್ಜ್ ಎಲ್ಲ ಇರ್ತಾ ಇರ್ಲಿಲ್ಲ. ಸೊ ಡೈರೆಕ್ಟ್ ಬರ್ತಿದಂಗೆ ಅಲ್ಲಿ ಮುಂದೆ ಫಾಲ್ಸ್ ಕೆಳಗಡೆ ಹೋಗಿ ನಿಂತ್ಕೋತಾ ಇದ್ವಿ, ಸ್ವಿಮ್ ಎಲ್ಲ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಈಗ ತುಂಬಾ ಸ್ಟ್ರಿಕ್ಟ್ ಮಾಡಿದಾರೇನೋ. ಕಂಪ್ಲೀಟ್ ಆಗಿ ನೀರ್ ಹತ್ರನೇ ಹೋಗಕ್ಕಾಗಲ್ಲ, ಸುಮ್ಮನೆ ಅಷ್ಟು ದೂರದಿಂದ ನಿಂತ್ಕೊಂಡು ನೋಡ್ಬೇಕು. ನಾವು ಮುಂಚೆಲ್ಲ ಸ್ವಿಮ್ ಮಾಡ್ತಿದ್ವಿ ನ್ಯಾಪ್ಕಾರಂಗೆ. ಸೊ ಈಗ ಕಂಪ್ಲೀಟ್ ಆಗಿ ಲಾಕ್ ಮಾಡಿದ್ದಾರೆ, ಆ ಕಡೆ ಎಲ್ಲ ಹೋಗಕ್ ಆಗಲ್ಲ. ಮತ್ತೆ ಎನಿ ಟೈಮ್ ಪೊಲೀಸ್ ಅಲ್ಲೇ ಇರ್ತಾರೆ. ಸೊ ದೂರದಿಂದನೇ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಷ್ಟೇ.
ಸೊ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ ಹೊರಗೆ. ಅಂಕಲ್ ಹೇಳ್ದಂಗೆ 200 ಮೀಟರ್ಸ್ ಅಂತೂ ಇಲ್ಲ, ಮೋರ್ ದೆನ್ 500 ಮೀಟರ್ಸ್ ಇದೆ. ಸೊ ಇಳಿಯೋದು ಇಳಿದ್ಬಿಡ್ಬೋದು, ಹತ್ತದೇ ದೊಡ್ಡ ಟಾಸ್ಕ್. 1 hour later. ನಾವೊಂದು ಪುಟಾಣಿ ಹೋಟ್ಲಿಗೆ ಬಂದಿದ್ದೀವಿ, ಟೇಸ್ಟ್ ಆಫ್ ಕೂಕ್. ಇದು ಅಕ್ಕಿ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ, ಪೋರ್ಕ್ ಫ್ರೈ, ಅದರಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ತುಂಬ ಚಿಕ್ಕ ಅಂಗಡಿ ಬಟ್ ವೆರಿ ಟೇಸ್ಟಿ. ರಿವ್ಯೂಸ್ ಸಹ ಚೆಂದ ಇದೆ ಗೂಗಲಲ್ಲಿ. ನೀರು ದೋಸೆ, ಪೋರ್ಕ್ ಫ್ರೈ, ಅಕ್ಕಿ ರೊಟ್ಟಿ, ಕಡುಬು. ಚಳಿಗೆ ಅಷ್ಟು ಚಿಕ್ಕ ಕಿಚನ್ ಇದೆ, ಅದೆಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಆ್ಯಂಡ್ ಪ್ರೈಸಸ್ ಆರ್ ವೆರಿ ವೆರಿ ಅಫೋರ್ಡಬಲ್. ಟೇಸ್ಟು ಇದು ಪೆಪ್ಪರ್ ಡ್ರೈ ಅಲ್ಲ? ಇದು ಪೆಪ್ಪರ್ ಡ್ರೈ. A few moments later. ಈಗ ಊಟ ಎಲ್ಲ ಮುಗಿಸಿ ನಾವು ಕುಶಾಲನಗರ ಕಡೆ ಹೊರಟಿದ್ದೀವಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ಗೋಲ್ಡನ್ ಟೆಂಪಲ್ ಹೋಗಬೇಕಿತ್ತು, ಬಟ್ ಈಗ ನಾವು ಪಂದಿ ಕರಿ ಎಲ್ಲ ತಿಂದಿರೋದ್ರಿಂದ ಗೋಲ್ಡನ್ ಟೆಂಪಲ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಅಂದರೆ ಹೋಗ್ತೀವಿ, ಟೆಂಪಲ್ ಒಳಗೆ ಹೋಗಲ್ಲ. ಬಿಕಾಸ್ ಇರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್ ಸುಮ್ಮನೆ ನಾನ್ ವೆಜ್ ತಿಂದು ಯಾಕೆ ಹೋಗೋದು ಅಂತ ನಾವು ಹೋಗ್ತಾ ಇಲ್ಲ. ಆದರೆ ಅಲ್ಲೇ ಹೊರಗಡೆ ಮೋಮೋಸ್ ಫ್ರೈ ಮಾಡೋಣ ಅಂತ ಇದ್ದೀವಿ. ಟಿಬೇಟಿಯನ್ಸ್ ಅವ್ರದ್ದು ಮೋಮೋಸ್ ಚೆಂದ ಇರುತ್ತೆ ಅಂತ. ಸೊ ನೋಡೋಣ, ಸಿಕ್ಕಿದ್ರೆ ತಿಂತೀವಿ, ಇಲ್ಲ ಅಂದರೆ ಸ್ಕಿಪ್. ಸುಮ್ಮನೆ ನೋಡ್ಕೊಂಡು ಹಾಗೆ ಹೊರಗಡೆಯಿಂದ ನೋಡಿಕೊಂಡು ಒಳಗೆ ಹೋಗಲ್ಲ, ಮೈಸೂರಿಗೆ ಎಕ್ಸಿಟ್ ಆಗ್ತೀವಿ. ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಟ್ರೈ ಮಾಡಿದ್ವಿ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಕಾಫಿ ಪೌಡರ್ ಎಲ್ಲ ಇಟ್ ವಾಸ್ ನಾಟ್ ವರ್ತ್ ಇಟ್. ಟೂರಿಸಮ್ ಸ್ಪಾಟು, ಸೊ ಅದರಿಂದ ಸ್ವಲ್ಪ ಬೇಸಿಕ್ ಐಟಮ್ಸು, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆ ಥರ ಎಲ್ಲ ತೊಗೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಡಿಕೇರಿ ಎಕ್ಸಿಟ್ ಆದ್ವಿ ಅಲ್ಲ, ಮಡಿಕೇರಿ ಎಕ್ಸಿಟ್ ಆದ್ವಿ. ಹಾಂ, ಈಗ ಕುಶಾಲನಗರ ಹೋಗ್ತಾ ಇದ್ದೀವಿ, ಬೆಟ್ಟ ಇಳಿತಾ ಇದ್ದೀವಿ. ಸೊ ಅಲ್ಲಿಂದ ಮಡಿಕೇರಿ ಎಕ್ಸಿಟ್ ಆದ್ವಿ. ಮಡಿಕೇರಿಯಿಂದ ಕುಶಾಲನಗರ ಒಂದು 20-25 ಮಿನಿಟ್ಸ್ ಏನೋ ತಗೋತು. ಮತ್ತೆ ರೋಡು ಚೆನ್ನಾಗಿತ್ತು, ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಮತ್ತೆ ಮಡಿಕೇರಿ ರೋಡಲ್ಲಿ ಓಡ್ಸೋಕ್ಕೆ ಒಂಥರ ಮಜಾ. ಅಲ್ಲಿಂದ ಬರ್ತಿರಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು ನನಗೂ. ಮತ್ತು ಕುಶಾಲನಗರಲ್ಲಿ ಒಂದು ಬ್ರೇಕ್ ತೊಗೊಂಡು ನನ್ನ ಫ್ರೆಂಡ್ಸ್ ಮೀಟ್ ಮಾಡಿ, ಅವ್ರನ್ನ ಮೀಟ್ ಮಾಡಿ ಸುಮಾರು ದಿನ ಆಗೋಯ್ತು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಬಯಲ್ಗುಪ್ಪೆಗೆ ಹೋದ್ವಿ. ನಾವು ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ದೀವಿ, ಬಟ್ ನಾವು ಆಗಲೇ ಹೇಳಿದಾಗೆ ಒಳಗೆ ಹೋಗಲ್ಲ. ನಾವು ಇಲ್ಲೇ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗ್ತೀವಿ. ಪ್ರಾಬ್ಲಿ ನಾವು ನಾನ್ ವೆಜ್ ತಿಂದಿರಲಿಲ್ಲ ಅಂದರೆ ಹೋಗ್ತಿದ್ವಿ, ಬಟ್ ನಾನ್ ವೆಜ್ ತಿಂದಿರೋದ್ರಿಂದ. ಆ್ಯಂಡ್ ಗೋಲ್ಡನ್ ಟೆಂಪಲ್ ಮುಂಚೆ ಸುಮಾರು ಸತಿ ಬಂದ್ಬಿಟ್ಟಿದ್ದೀವಿ, ಒನ್ ಡೇ ಟೂರ್ ಥರ. ಹೋಗ್ತಾ ಇಲ್ಲ, ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಶಾಪಿಂಗ್ ಮಾಡಬೇಕಲ್ಲ ಯಾರಾದರೂ? ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಟಿಬೇಟಿಯನ್ ಕಾಂಪ್ಲೆಕ್ಸ್ ಒಳಗೆ. ಆಕ್ಚುಲಿ ಇನ್ನೇನು ಕ್ಲೋಸಿಂಗ್ ಟೈಮು, ಆವಾಗ ಹೋದ್ವಿ ಕಾಂಪ್ಲೆಕ್ಸ್ಗೆ ಶಾಪ್ ಮಾಡೋಕ್ಕೆ. ಮತ್ತೆ ಆಕ್ಚುಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮನೆ ಹಾಕೊಳ್ಳೋ ಬಟ್ಟೆಗಳು, ಬ್ಯಾಗ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮತ್ತೆ ಇವ್ರದ್ದು ಫೇಮಸ್ ಬಂದು ಶಾಲ್ಸ್ ಮತ್ತೆ ಶರ್ಟ್ಸ್ ತುಂಬ ಚೆನ್ನಾಗಿದೆ. ಮತ್ತೆ ಕೇಳಿದ ರೇಟ್ ಕೊಡ್ತಾರೆ, ತೀರಾ ಏನು ಬಾರ್ಗೇನ್ ಮಾಡಂಗಿಲ್ಲ. ಮತ್ತೆ ಅದಾದ್ಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಟಿಬೇಟಿಯನ್ ಕಿಚನ್ಗೆ ಹೋದ್ವಿ. 15 minutes later. ನಾವೀಗ ಟಿಬೇಟಿಯನ್ ಕಿಚನ್ಗೆ ಬಂದಿದ್ದೀವಿ. ಶಾಪಿಂಗ್ ಮಾಡಿರೋದು ಇದೊಂದು ಬ್ಯಾಗು ಆ್ಯಂಡ್ ಇದೊಂದು ಕ್ಯೂಟ್ ಬ್ಯಾಗು.
ಇದು 300 ಬಿತ್ತು, 350 ಅಂದರು, 300. ನಂಗೆ ನೋಡಿದ ತಕ್ಷಣ ಖುಷಿ ಆಗೋಯ್ತು. ನಾನೆಲ್ಲೋ 600-700 ಇರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ಅವ್ರು ಎಷ್ಟಂದಿದ್ದು 650. 650 500 ಮಾಡಿಕೊಂಡ್ರು. ಈ ಸಿಂಬಲ್ ನಂಗೆ ಏನು ಅಂತ ಗೊತ್ತಿರಲಿಲ್ಲ, ಯಾವ ಬ್ರ್ಯಾಂಡ್ ಅಂತ. ಪಾಪ ಅವರೇ ಆಮೇಲೆ ಹಿಂದಿಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಏನು ಅಂತ. ಇದೆಲ್ಲಿ ಅದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ನ ನಾವು ಮಡಿಕೇರಿಯಲ್ಲಿ ಕೇಳಿದಾಗ 140 ಅಂದರು. ಆಯ್ತಾ, 140 ಅಲ್ಲ 170 ಅಲ್ಲ. 170 ಅಲ್ಲಿ ಒಂದ್ ಕಡೆ 140, ಇನ್ನೊಂದ್ ಕಡೆ 170. ಒಂದು ಚಿಕ್ಕ ಅಂಗಡಿಲಿ 140, ಪಕ್ಕದ ಅಂಗಡಿಲಿ 170 ಅಂದರು. ಇಲ್ಲಿ 100 ರೂಪೀಸ್ ಫ್ರಿಡ್ಜ್ ಮ್ಯಾಗ್ನೆಟ್. ಸೊ ದ ಟಿಬೆಟನ್ ಕಿಚನ್ಗೆ ಬಂದಿದ್ದೀವಿ. ಇನ್ನು ಲೈಟಾಗಿ ತಿನ್ಕೊಳ್ಳೋಣ ಅಂತ. ಅಮೂಲ್ಯ ಮೋಮೋಸ್ ತಿನ್ಬೇಕಂತೆ. ಸೊ ತಿನ್ಕೊಂಡು ಹೊರಟ್ಬಿಡ್ತಿದ್ದು ಬೇಗ, ಆಲ್ರೆಡಿ ಟೈಮ್ ಆಗಿದೆ. ಚೆನ್ನಾಗಲ್ಲ ಜಾಗ. ಸೊ ವೆಜ್ ತುಕ್ಕ 1/2 ಆ್ಯಂಡ್ ಚಿಕನ್ ಸ್ಟೀಮ್ಡ್ ಮೋಮೋಸ್ ಆರ್ಡರ್ ಮಾಡಿದ್ವಿ. ಬಂದಿದೆ. ಇಷ್ಟು ತಿಂತೀವ ನಮಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾಗ ಟೇಸ್ಟ್ ಮಾಡಬೇಕು ಅಂತ ತೊಗೊಂಡಿದ್ದೀವಿ. ಅಲ್ಲಿ ಹೇಗಿದೆ, ಇಷ್ಟ ಆಯ್ತಾ? ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಮೋಮೋಸ್. ಇದು ಅಂದರೆ ಈಗ ತಾನೇ ಟೇಸ್ಟ್ ಚೆನ್ನಾಗಿದೆ, ಬಟ್ ಎರಡು ಕಂಪೇರ್ ಮಾಡಿದ್ರೆ ಮೋಮೋಸ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇದು ತುಪ್ಪ ತಿಂತಾ ಇರೋದು. ನಿಜ ಚೆನ್ನಾಗಿದೆ. ಸೂಪು ಚೆನ್ನಾಗಿದೆ. ಹೌದು, ನಾವೆಲ್ಲ ಹೊರಗಡೆ ತಿಂದು ಅಥೆಂಟಿಕ್ ಇಲ್ಲೇ ಲೋಕಲ್ ತಿಂದರೆ ಚೆಂದ. ಬೇರೆ ಟ್ರೈ ಮಾಡಬೇಕಲ್ಲ. ಸ್ಟಫಿಂಗ್ ನೋಡಿ, ಸ್ಟಫಿಂಗ್ ಕಾಣ್ತಾ ಇದೆಯಾ? ಫುಲ್ ಚಿಕನ್ ಇದೆ, ನೋ ತರಕಾರಿ ನಥಿಂಗ್, ಪ್ಯೂರ್ ಚಿಕನ್. ಮತ್ತು ಹೆವಿ ಸ್ಟಫಿಂಗ್ಸ್ ಇದೆ. ನಮಗೆಲ್ಲ ಬೆಂಗಳೂರಲ್ಲಿ ಕೇಳಿದ್ರೆ ಇಷ್ಟು ಸ್ಟಫಿಂಗ್ಸ್ ಹಾಕ್ಬಿಟ್ಟು ಇಷ್ಟು ದಪ್ಪ ಹಿಟ್ಟು ಹಾಕಿರ್ತಾರೆ. ಇಲ್ಲಿ ಬಾಯಿ ಒಳಗೆ ಫುಲ್ ಆಗೋಷ್ಟು ಸ್ಟಫಿಂಗ್ಸ್ ಇದೆ. ಪ್ಲೇಸಸ್ ಅಷ್ಟೇ, ತೀರಾ ವೆಜ್ ಬಿಜಿ ಅಂತ ಇದೆಯಲ್ಲ, ಕಾಮಾಗಿದೆ. ಒಂಥರ ಸಿಟಿ ಆಚೆ ಅಂತಾರಲ್ಲ ಆ ಥರ ರೆಸ್ಟೋರೆಂಟ್. ಮತ್ತು 2 ಟಿಬೆಟ್ ಕಿಚನ್ ಇದೆ. ಒಂದು ರೆಡ್ ಬೋರ್ಡು, ಅದು ಗೋಲ್ಡನ್ ಟೆಂಪಲ್ ಪಕ್ಕದಲ್ಲೇ ಇದೆ. ಸೊ ಅದು ಒರಿಜಿನಲ್ ಅಲ್ವಂತೆ, ನಮಗೆ ಲೋಕಲ್ ಅವ್ರು ಹೇಳಿರೋದು. ಇದು ಒರಿಜಿನಲ್. ಇದೊಂದು 2 to 3 ಕಿಲೋಮೀಟರ್ಸ್ ದೂರ ಇದೆ ಟೆಂಪಲಿಂದ. ಇಲ್ಲಿ ಚೆನ್ನಾಗಿದೆ ಆ್ಯಂಡ್ ವೆರಿ ಸ್ಪೇಷಿಯಸ್ ಆಗಿದೆ ಔಟ್ಸೈಡ್ ದ ಸಿಟಿ. ಇಲ್ಲಿಗೆ ನಮ್ಮದು ಕಂಪ್ಲೀಟ್ ಕೊಡಗು ಟ್ರಿಪ್ ಮುಗೀತು. ವಿರಾಜಪೇಟೆ, ಮಡಿಕೇರಿ, ಈಗ ಕುಶಾಲನಗರ, ಫಸ್ಟ್ ಸ್ಟಾರ್ಟ್ ಆಗಿದ್ದು ನಾಗರಹೊಳೆಯಿಂದ. ಇಷ್ಟೆಲ್ಲ ಮುಗಿಸಿ ಈಗ ಫೈನಲ್ ಆಗಿ ಮೈಸೂರು ಕಡೆಗೆ ಪಯಣ. ನೋಡೋಣ, ಅಲ್ಲಿ ನಮ್ಮ ಬಾಯ್ಸ್ ಬ್ರೌನಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇನು ಕೋಪ ಮಾಡ್ಕೊಂಡಿರ್ತಾರೋ ಇಲ್ಲ ಹೋದಾಗ ಮಾತಾಡಿಸ್ತಾವೋ ಗೊತ್ತಿಲ್ಲ. ನಾವು ಎನ್ ರೂಟ್ ಮೈಸೂರು. 2 hours later. ಫೈನಲಿ 10 o'clock ಮನೆ ರೀಚ್ ಆದ್ವಿ. ಇಲ್ಲಿಗೆ ನಮ್ಮ 3 days 2 nights ಆಲ್ಮೋಸ್ಟ್ ಇವತ್ತು ಸೇರಿ ಸುತ್ತಾಡ್ಕೊಂಡು ಈಗ 3ನೇ ರಾತ್ರಿಗೆ ಮನೆಗೆ ಬಂದು ಸೇರಿದ್ದೀವಿ. ಟ್ರಿಪ್ ಮುಗೀತು. ನೋಡಿ ನೀವು ಕರ್ಕೊಂಡು ಹೋಗ್ತೀರಾ ಅಂತ. ರೆಡಿ ಒಳಗೆ